ಮಿಥುನ ರಾಶಿಯವರೇ, ಆಫೀಸಿನಲ್ಲಿ ಹೆಚ್ಚಾಗಿರುವ ಕೆಲಸದ ಹೊರೆ ನಿಮ್ಮೊಬ್ಬರಿಗೇ ಆಗುತ್ತಿಲ್ಲ. ನೋಡಿ ಮಿಥುನ ರಾಶಿಯವರೇ, ಶನಿದೇವರು ಈಗ ವಕ್ರಗತಿಯಲ್ಲಿ ಚಲಿಸುತ್ತಿದ್ದಾರೆ ಮತ್ತು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕುಳಿತಿದ್ದಾರೆ. ಇದು ನೇರವಾಗಿ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ಎಲ್ಲಾ ಕೆಲಸವು ನಿಮ್ಮ ಒಬ್ಬರ ಹೆಗಲ ಮೇಲೆ ಬಿದ್ದರೆ ಎಂದು ನಿಮಗೇನು ಅನಿಸುತ್ತಿದೆಯೋ, ಹಿರಿಯರ ಮಾತನ್ನು ಕೇಳಲು ಈಗ ಕಷ್ಟವೆನಿಸುತ್ತಿದೆಯೋ, ಇದೆಲ್ಲವೂ ಶನಿ ದೇವರ ಚಲನೆಯ ಪ್ರಭಾವವಾಗಿ ಜುಲೈ 29, 30, 31 ಈ 3 ದಿನಗಳಲ್ಲಿ ಆಫೀಸಿನ ರಾಜಕೀಯವನ್ನು ಹೇಗೆ ನಿಭಾಯಿಸಬೇಕು, ಈಗ ಯಾವ ಹೆಜ್ಜೆಯನ್ನು ಇಡಬಾರದು, ಇವೆಲ್ಲವನ್ನೂ ನಾನು ಮುಂದೆ ಹೇಳುತ್ತೇನೆ. ಸಂಪೂರ್ಣ ವಿಡಿಯೋ ನೋಡಿ, ಇಲ್ಲದಿದ್ದರೆ ತಪ್ಪು ಸಮಯ ನಿಮಗೆ ದುಬಾರಿಯಾಗಬಹುದು. ವೃತ್ತಿ ಮತ್ತು ವ್ಯಾಪಾರದ ರಂಗದಲ್ಲಿ ಈ ಸಮಯವು ನಿಮ್ಮನ್ನು ಒಂದು ಪ್ರಮುಖ ತಿರುವಿಗೆ ತರಬಹುದು. ಯಾರು ವ್ಯಾಪಾರದಲ್ಲಿದ್ದಾರೋ ಅಥವಾ ಹೊಸ ಅವಕಾಶಗಳ ಹುಡುಕಾಟದಲ್ಲಿದ್ದಾರೋ ಅವರಿಗೆ ಹೊಸ ಸಾಧ್ಯತೆಗಳ ಬಾಗಿಲು ತೆರೆಯುತ್ತಿದೆ. ಟ್ಯಾರೋ ಕಾರ್ಡ್ಗಳ ಶಕ್ತಿಯು ನಿಮ್ಮ ಮುಂದೆ ವೃತ್ತಿ ಅಥವಾ ವ್ಯಾಪಾರದಲ್ಲಿ ವಿಸ್ತರಣೆಯ ದೊಡ್ಡ ಆಯ್ಕೆಗಳು ಹೊರಹೊಮ್ಮಲಿದೆ ಎಂಬುದನ್ನು ಖಚಿತಪಡಿಸುತ್ತದೆ. ಇದರ ಜ್ಯೋತಿಷ್ಯ ಕಾರಣವೇನೆಂದರೆ 6ನೇ ಮನೆಯ ಅಧಿಪತಿಯಾದ ಮಂಗಳನು 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಮತ್ತು ಭಾಗ್ಯಸ್ಥಾನದ ಅಧಿಪತಿಯಾದ ಶನಿಯ ಸಂಪೂರ್ಣ ದೃಷ್ಟಿ ಅವನ ಮೇಲಿದೆ. ಈ ಯೋಗವು ಬಹುರಾಷ್ಟ್ರೀಯ ಕಂಪನಿ ಅಥವಾ ದೂರದ ಸ್ಥಳಗಳಲ್ಲಿ ವ್ಯಾಪಾರ ಮಾಡುವವರಿಗೆ ಅದ್ಭುತವಾಗಿದೆ. ಆಗಸ್ಟ್ 1ನೇ ತಾರೀಕು ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗಿನ ಸಮಯ ಅತ್ಯಂತ ಶುಭವಾಗಿದೆ. ಈ ಸಮಯದಲ್ಲಿ ಚಂದ್ರನು ಕುಂಭ ರಾಶಿಯಲ್ಲಿ ವರ್ಗೋತ್ತಮ ಸ್ಥಿತಿಯಲ್ಲಿರುತ್ತಾನೆ. ಇದು ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಅಥವಾ ಪ್ರಸ್ತುತಿಗಳಿಗೆ ಅತ್ಯುತ್ತಮವಾಗಿದೆ. ಆದರೆ ಜುಲೈ 29 ಮತ್ತು 30ರ ಸೂಕ್ಷ್ಮ ಸಮಯದಲ್ಲಿ ಮರೆತೂ ಕೂಡ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ದಾಖಲೆಗಳ ವಿಚಾರದಲ್ಲಿ ಆತುರ ಪಡುವಿಕೆಯಿಂದ ನಷ್ಟವಾಗಬಹುದು. ಇದು ರಾಜೀನಾಮೆ ನೀಡಲು ಅಥವಾ ಕೋಪಗೊಂಡು ಬಡ್ತಿ ಕೇಳಲು ಸೂಕ್ತ ಸಮಯವಲ್ಲ. ಆರ್ಥಿಕ ವಿಚಾರದಲ್ಲಿ ಈ ವಾರ ಮಿಶ್ರ ಫಲಿತಾಂಶಗಳನ್ನು ತರಲಿದೆ. ನಿಮ್ಮ 2ನೇ ಧನಾಭಾವದಲ್ಲಿ ಸೂರ್ಯ ಮತ್ತು ಶುಕ್ರ ವಿರಾಜಮಾನರಾಗಿದ್ದಾರೆ. ಇದು ನಗದು ಹರಿವು ಮುಂದುವರಿಯುವುದನ್ನು ಖಚಿತಪಡಿಸುತ್ತದೆ. ಚಂದ್ರನು ಮಕರ ರಾಶಿಯಲ್ಲಿ ಸಂಚರಿಸುವಾಗ ಅವನ ಮೇಲೆ ಉಚ್ಚ ಗುರುವಿನ ದೃಷ್ಟಿ ಇರುತ್ತದೆ. ಇದು ನಿಮಗೆ ದಿಢೀರ್ ಲಾಭವನ್ನು ತೋರಿಸುತ್ತದೆ, ಆದರೆ ಇದು ಮಾನಸಿಕ ತಳಮಳದೊಂದಿಗೆ ಬರುತ್ತದೆ. 9ನೇ ಮನೆಯಲ್ಲಿ ರಾಹುವಿನ ಹೊಂದಿರುವ ಚಂದ್ರನು ವಿದೇಶಿ ಮೂಲಗಳಿಂದ ಆದಾಯವನ್ನು ಸೃಷ್ಟಿಸುತ್ತಾನೆ. ಶುಕ್ರನ ಸ್ಥಿತಿಯು ವೈದ್ಯಕೀಯ ಅಥವಾ ಅಗತ್ಯ ಪ್ರಯಾಣಕ್ಕೆ ಸಂಬಂಧಿಸಿದ ದಿಢೀರ್ ಖರ್ಚುಗಳು ಬರಬಹುದು ಎಂಬುದನ್ನು ತೋರಿಸುತ್ತಿದೆ. ಜುಲೈ 29ರಿಂದ 31ರ ನಡುವೆ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಬಳಿ ಇರುವ ನಗದು ಹಣವನ್ನು ಸುರಕ್ಷಿತವಾಗಿಸಿಕೊಳ್ಳಿ. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಹೆಚ್ಚಿನ ಸಂಯಮ ಮತ್ತು ವಿವೇಕವನ್ನು ಪ್ರದರ್ಶಿಸಬೇಕಾಗುತ್ತದೆ. ಈ ವಾರ ನಿಮ್ಮ ಸಂಬಂಧಗಳಲ್ಲಿ ಉದ್ವಿಗ್ನತೆಯ ಪರಿಸ್ಥಿತಿ ಉದ್ಭವಿಸಬಹುದು. ನಿಮ್ಮ 7ನೇ ಮನೆ ಮತ್ತು ಚಂದ್ರನ ಮೇಲೆ ಶನಿ, ಬುಧ, ಗುರು, ಮಂಗಳ ಮತ್ತು ಕೇತುವಿನ ದೃಷ್ಟಿ ಏಕಕಾಲದಲ್ಲೇ ಬೀಳುತ್ತಿದೆ. ಇದರ ಜೊತೆಗೆ ಬೃಹಸ್ಪತಿಯು ಈ ಸಮಯದಲ್ಲಿ ಅಸ್ತಾವಸ್ಥೆಯಲ್ಲಿದ್ದಾನೆ. ಗುರುವು ಅಸ್ತನಾದಾಗ ವಿವೇಚನೆಯಲ್ಲಿ ಕೊರತೆ ಉಂಟಾಗುತ್ತದೆ ಮತ್ತು ಸಣ್ಣ ಪುಟ್ಟ ವಿಷಯಗಳಿಗೂ ಅಹಂಕಾರದ ಘರ್ಷಣೆ ಪ್ರಾರಂಭವಾಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರು ಕೂಡ ಈ ಅಗತ್ಯ ಅಥವಾ ಈ ಅನಗತ್ಯ ವಾದ ವಿವಾದಗಳಿಂದ ದೂರವಿರಬೇಕು. ಸಾಮಾನ್ಯವಾಗಿ ಮಂಗಳನು 12ನೇ ಮನೆಯಲ್ಲಿರುವಾಗ ಮನುಷ್ಯ ತನ್ನ ಒತ್ತಡವನ್ನು ಜೀವನ ಸಂಗಾತಿಯ ಮೇಲೆ ತೀರಿಸಿಕೊಳ್ಳುತ್ತಾನೆ. ಪ್ರಸ್ತುತದತ್ತ ಗಮನ ಹರಿಸಿ. ಭಾನುವಾರದಂದು ಮಂಗಳನು ನಿಮ್ಮ ಮಿಥುನ ರಾಶಿಯನ್ನು ಪ್ರವೇಶಿಸಿದಾಗ ಪ್ರೇಮ ಜೀವನದಲ್ಲಿ ಸಕಾರಾತ್ಮಕ ತಿರುವು ಬರುವ ಪೂರ್ಣ ಸಾಧ್ಯತೆ ಇದೆ. ಕೌಟುಂಬಿಕ ಜೀವನದಲ್ಲಿ ಆರಂಭದಲ್ಲಿ ಸಾಮರಸ್ಯವಿರುತ್ತದೆ, ಆದರೆ ಒಂದು ಆಂತರಿಕ ಒತ್ತಡವು ನಿಮ್ಮನ್ನು ಕಾಡಬಹುದು. ಕುಟುಂಬದ ಸದಸ್ಯರು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಪ್ರಚೋದಿಸುತ್ತಾರೆ ಎಂದು ನಿಮಗೆ ಅನಿಸಬಹುದು. ಇದಕ್ಕೆ ಮುಖ್ಯ ಕಾರಣ 12ನೇ ಮನೆಯಲ್ಲಿರುವ ಮಂಗಳನ ಇದು ಅಜ್ಞಾತ ಕೋಪವನ್ನು ಉಂಟು ಮಾಡುತ್ತದೆ. ಚಂದ್ರನ್ 8ನೇ ಮನೆಯ ಮೂಲಕ ಹಾದು ಹೋಗುವಾಗ ಹಳೆಯ ವಿಷಯಗಳ ಕುರಿತು ವಿವಾದಗಳು ಮುನ್ನೆಲೆಗೆ ಬರಬಹುದು. ವೃತ್ತಿಪರ ಸಮಸ್ಯೆಗಳನ್ನು ಮನೆಗೆ ತರಬೇಡಿ ಮತ್ತು ಮೌನವಾಗಿರಿ ಎಂಬುದು ನನ್ನ ಸಲಹೆ. ಜುಲೈ 26ರಿಂದ 28ರ ನಡುವೆ ಕುಟುಂಬದ ಮೂಲಕ ಶುಭ ಸುದ್ದಿ ಸಿಗುವ ಬಲವಾದ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಎಚ್ಚರಿಕೆಯಿಂದಿರಬೇಕಾಗಿದೆ. ಬುಧನು ತನ್ನದೇ ಆದ ಮಿಥುನ ರಾಶಿ ಮತ್ತು ಪುನರ್ವಸು ನಕ್ಷತ್ರದಲ್ಲಿದ್ದಾನೆ. ಇದು ನಿಮಗೆ ಶಕ್ತಿಯನ್ನು ಒದಗಿಸುತ್ತದೆ,
ಆದರೆ ಜುಲೈ 29 ಮತ್ತು 30ರಂದು ನಿಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ಮಾಡಬೇಡಿ. ಈ ಸಮಯದಲ್ಲಿ ಶುಕ್ರನು ಧನು ನವಾಂಶದಲ್ಲಿ ಮತ್ತು ಬುಧನು ವೃಷಭ ನವಾಂಶದಲ್ಲಿ ಪ್ರವೇಶಿಸುತ್ತಿದ್ದಾನೆ. ಇದರಿಂದ ಸಂಕೀರ್ಣ ರೋಗಗಳ ಯೋಗವು ನಿರ್ಮಾಣವಾಗುತ್ತಿದೆ. ಮಂಗಳನು ಮೃಗಶಿರ ನಕ್ಷತ್ರದಲ್ಲಿ ಮತ್ತು ಕೇತುವು ಮಖ ನಕ್ಷತ್ರದಲ್ಲಿ ಇರುತ್ತಾರೆ. ಈ ಕಾರಣದಿಂದಾಗಿ ರಕ್ತದೊತ್ತಡ, ರಕ್ತದಲ್ಲಿನ ಸಕ್ಕರೆ, ಕೀಲು ನೋವು ಅಥವಾ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಗಳು ಎದುರಿಸಬೇಕಾಗಬಹುದು. ಇದು ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. 12ನೇ ಮನೆಯ ಮಂಗಳನು ನಿದ್ದೆಗೆ ಭಂಗ ತರುತ್ತಾನೆ. ಆದ್ದರಿಂದ ಸಾಕಷ್ಟು ನಿದ್ದೆ ಮಾಡಿ. ವಿದ್ಯಾರ್ಥಿಗಳಿಗೆ ಸಮಯ ಸಕಾರಾತ್ಮಕವಾಗಿರುತ್ತದೆ, ಆದರೆ ಗಮನ ಕಾಯ್ದುಕೊಳ್ಳುವುದು ಮುಖ್ಯ. ಮೃಗಶಿರ ಅಥವಾ ಪುನರ್ವಸು ನಕ್ಷತ್ರದವರ ಏಕಾಗ್ರತೆಯು ಉತ್ತುಂಗದಲ್ಲಿರುತ್ತದೆ, ಆದರೆ ಆರ್ದ್ರ ನಕ್ಷತ್ರದವರ ಮನಸ್ಸು ಕೇತು ಮತ್ತು ಮಂಗಳನ ಪ್ರಭಾವದಿಂದ ಅಲೆದಾಡುತ್ತದೆ. ನಿಮ್ಮ ಸ್ನೇಹಿತರ ಗುಂಪಿನ ಬಗ್ಗೆ ಗಮನವಿರಲಿ, ಏಕೆಂದರೆ ತಪ್ಪು ಪ್ರಭಾವವು ನಿಮ್ಮನ್ನು ಗುರಿಯಿಂದ ವಿಚಲಿತಗೊಳಿಸಬಹುದು. ಗೃಹಿಣಿಯರಿಗೆ ಈ ವಾರ ತಮ್ಮ ಶಕ್ತಿಯನ್ನು ಮನೆಯ ಶಾಂತಿ ಮತ್ತು ತಮ್ಮ ಮೇಲೆ ಕೇಂದ್ರೀಕರಿಸುವ ಸಮಯವಾಗಿದೆ. ಮಂಗಳನು ದಿನನಿತ್ಯದ ಕೆಲಸಗಳಲ್ಲಿ ಕಿರಿಕಿರಿ ಉಂಟು ಮಾಡಬಹುದು. ಜುಲೈ 29 ಮತ್ತು 30ರಂದು ವಾದಗಳಿಂದ ದೂರವಿರಿ ಮತ್ತು ಹಗಲಿನಲ್ಲಿ ನಿಮ್ಮ ಸ್ವಂತ ಸಮಯಕ್ಕಾಗಿ ಸ್ವಲ್ಪ ಸಮಯ ಮೀಸಲಿಡಿ. ಹಿರಿಯ ನಾಗರಿಕರಿಗೆ ಈ ವಾರ ಆರೋಗ್ಯದ ಆದ್ಯತೆ ನೀಡಬೇಕಾದ ಸಮಯ. ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ. ಶ್ರಾವಣ ಮಾಸ ಶುರುವಾಗುತ್ತಿದೆ, ಹಾಗಾಗಿ ಮನಸ್ಸು ಆಧ್ಯಾತ್ಮದತ್ತ ಆಕರ್ಷಿತವಾಗುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯಿರಿ, ಆದರೆ ಅಸ್ತನಾದ ಗುರುವಿನ ಕಾರಣದಿಂದಾಗಿ ಹೆಚ್ಚು ಉಪದೇಶ ನೀಡುವುದನ್ನು ತಪ್ಪಿಸಿ. ಪ್ರಯಾಣದ ದೃಷ್ಟಿಯಿಂದ ಆಗಸ್ಟ್ 1ರಂದು ಶುಕ್ರನು ಕನ್ಯಾ ರಾಶಿಯನ್ನು ಪ್ರವೇಶಿಸಿದಾಗ ಶನಿಯ ದೃಷ್ಟಿ ಅವನ ಮೇಲೆ ಬೀಳುತ್ತದೆ. ಇದು ಪ್ರಬಲವಾದ ಪ್ರಯಾಣದ ಯೋಗವನ್ನು ನಿರ್ಮಿಸುತ್ತದೆ. ವೃತ್ತಿ ಅಥವಾ ಕಾರ್ಪೊರೇಟ್ ಪ್ರೊಫೈಲ್ನಲ್ಲಿ ಬದಲಾವಣೆಗಳಿಂದ ದಿಢೀರನೆ ಪ್ರಯಾಣ ಮಾಡಬೇಕಾಗಬಹುದು. ಪ್ರಯಾಣದ ವೇಳೆ ದಾಖಲೆಗಳ ಬಗ್ಗೆ ಗಮನವಿರಲಿ, ಏಕೆಂದರೆ 8ನೇ ಮನೆಯ ಚಂದ್ರನು ವಸ್ತುಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನು ಈ ವಾರ ನಿಮ್ಮ ಗುರಾಣಿಯಾಗಿರುತ್ತದೆ. ನಿಮ್ಮ 5ನೇ ಮನೆಯಲ್ಲಿ ಕೇತು ವಿರಾಜಮಾನನಾಗಿದ್ದಾನೆ ಮತ್ತು ಅದರ ಮೇಲೆ ಬೀಳುವ ಮಂಗಳನ ದೃಷ್ಟಿಯು ನಿಮ್ಮೊಳಗೆ ವಿಚಿತ್ರವಾದ ಹಠವನ್ನು ಕಟ್ಟುಹಾಕಬಹುದು. ಜುಲೈ 29ರಂದು ಶುಕ್ರನು ಉತ್ತರ ಪಾಲ್ಗುಣಿಗೆ ಹೋದಾಗ ಮತ್ತು ಕೇತುವು ಮಖ ನಕ್ಷತ್ರದಲ್ಲಿ ಇರುವಾಗ ಮನಸ್ಸಿನ ಮೇಲೆ ಒಂದು ಗ್ರಹಣ ಪ್ರಭಾವ ಉಂಟಾಗುತ್ತದೆ. ಆಲೋಚನೆಗಳಲ್ಲಿ ನಕಾರಾತ್ಮಕತೆ ಬರಬಹುದು. ಇದನ್ನು ತಪ್ಪಿಸಲು ಪ್ರತಿದಿನ ಸ್ವಲ್ಪ ಸಮಯ ಯಾವುದೇ ತರಹದ ಸ್ಥಳದಲ್ಲಿ ಒಂಟಿಯಾಗಿ ಕುಳಿತುಕೊಳ್ಳಿ. ನಿಮ್ಮ ದೃಷ್ಟಿಯನ್ನು ದೂರದ ದಿಗಂತದವರೆಗೆ ಕೊಂಡೊಯ್ಯಿರಿ. ಇದರಿಂದ ಆಲೋಚನೆಗಳು ವಿಸ್ತಾರಗೊಳ್ಳುತ್ತವೆ, ಗೊಂದಲಗಳು ಬಗೆಹರಿಯುತ್ತವೆ ಮತ್ತು ಮನಸ್ಸು ಶಾಂತವಾಗುತ್ತದೆ. ಈಗ ದಿನಾಂಕಗಳ ಆಧಾರದ ಮೇಲೆ ಸಮಯವನ್ನು ಹರಿವನ್ನು ಅರ್ಥ ಮಾಡಿಕೊಳ್ಳೋಣ. ಜುಲೈ 27 ಮತ್ತು 28ರ ರಾತ್ರಿ 7:49 ಚಂದ್ರನು ನಿಮ್ಮ 7ನೇ ಮನೆಯಾದ ಧನುರಾಶಿಯಲ್ಲಿ ಇರುತ್ತಾನೆ. ಈ ಸಮಯವು ನಗದು ಹಣ ಮತ್ತು ವಿದೇಶಿ ಕೆಲಸಗಳಲ್ಲಿ ಪೂರ್ಣಗೊಳಿಸಲು ಒಳ್ಳೆಯದು. ಜುಲೈ 28ರ ರಾತ್ರಿಯಿಂದ ಜುಲೈ 31ರ ಬೆಳಿಗ್ಗೆ 6:38 ಸಮಯವು ಅತ್ಯಂತ ಸೂಕ್ಷ್ಮವಾಗಿದೆ. ಚಂದ್ರನು ನಿಮ್ಮ 8ನೇ ಮನೆಯಲ್ಲಿರುತ್ತಾನೆ. ಜುಲೈ 29 ಮತ್ತು 30ರಂದು ಯಾವುದೇ ದೊಡ್ಡ ಕೌಟುಂಬಿಕ ಅಥವಾ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಜುಲೈ 31ರ ಬೆಳಗಿನ ನಂತರ ಚಂದ್ರನು 9ನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಅದೃಷ್ಟವು ನಿಮ್ಮ ಕೈ ಹಿಡಿಯುತ್ತದೆ. ಆಗಸ್ಟ್ 2ರ ರಾತ್ರಿ 10:45 ಮಂಗಳನು ನಿಮ್ಮ ಮಿಥುನ ರಾಶಿಯಲ್ಲಿ ಪ್ರವೇಶಿಸುತ್ತಾನೆ. ಅದು ಹೊಸ ಶಕ್ತಿಯನ್ನು ನೀಡುತ್ತದೆ. ಈ ವಾರ ನಿಮಗೆ ಅದೃಷ್ಟದ ಸಂಖ್ಯೆಗಳು 9 ಮತ್ತು 3 ಆಗಿರುತ್ತದೆ. ಕಿತ್ತಳೆ, ಹಳದಿ ಮತ್ತು ಹಸಿರು ಬಣ್ಣಗಳು ಶುಭವಾಗಿರುತ್ತವೆ. ನಿಮ್ಮ ಲಗ್ನವು ಮೇಷ, ಸಿಂಹ, ಧನು, ಕಟಕ, ವೃಶ್ಚಿಕ ಅಥವಾ ಮೀನ ಆಗಿದ್ದರೆ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳ ಗರಿಷ್ಠ ಲಾಭ ಸಿಗುತ್ತದೆ. ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಶ್ರಾವಣ ಮಾಸದಲ್ಲಿ ಶಿವನನ್ನು ಆರಾಧಿಸಿ. 12ನೇ ಮನೆಯ ಮಂಗಳನನ್ನು ಶಾಂತಗೊಳಿಸಲು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಮತ್ತು ಓಂ ಅಂಗಾರಕಾಯ ನಮಃ ಮಂತ್ರವನ್ನು ಜಪಿಸಿ. ಅಸ್ತಗುರುವಿನ ಪ್ರಭಾವವನ್ನು ಸಮತೋಲನಗೊಳಿಸಲು ಓಂ ಬೃಂ ಬೃಹಸ್ಪತಯೇ ನಮಃ ಮಂತ್ರವನ್ನು ಜಪಿಸಿ. ಕೊನೆಯದಾಗಿ ನಿಮ್ಮ ಹಠ ಮತ್ತು ಅಹಂಕಾರವನ್ನು ಬದಿಗಿಡಿ. ಸೋಮಾರಿತನವನ್ನು ತ್ಯಜಿಸಿ. ಜ್ಯೋತಿಷ್ಯವು ಸಾಧ್ಯತೆಗಳನ್ನು ಹೇಳುತ್ತವೆ, ಆದರೆ ನಮ್ಮ ವಿವೇಚನೆಯು ಪ್ರತಿಯೊಂದು ಸವಾಲನ್ನು
ನಿವಾರಿಸಬಲ್ಲದು. ಇದು ಬುದ್ಧಿವಂತಿಕೆಯಿಂದ ಮುನ್ನಡೆಯಬೇಕಾದ ಸಮಯ. ನಾರಾಯಣನು ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ನಮಸ್ಕಾರ.